ಭರತ್ ಸಮೀರ್ ಅನ್ನೋ ಹೆಸರು ಮೇಲೆ FRI ಆಗಿದೆ ಅಂತ ನನಗೂ ನಿಮ್ಮ ಮಾಹಿತಿ ಬಂದಿತ್ತು, ನಾನು ಒಂದು ದಾಖಲಾತಿ ತಗೊಂಡಿದ್ದೆ. ಸರ್ ವೀರೇಶಿ ಅಂತ ಅಡಗ್ಲಿಯಲ್ಲಿ ಕೌನ್ಸಿಲರ್ ಇದ್ದಾನೆ, ಅವರು FRI ಮಾಡಿಸಿದ್ದಾರೆ. FRI ಆಗಿದೆ 2 or 3 days ಬ್ಯಾಕ್ FRI ಆಗಿದೆ. ಕಂಪ್ಲೇಂಟ್ ಕಾಪಿ ನನ್ನಲ್ಲಿ ಬಂದಿದೆ, ಫ್ಲೈಟಿಗೆ ಕರ್ಕೊಂಡು ಹೋಗಿರೋ ಫ್ಲೈಟ್ ಟಿಕೆಟ್ಸ್ ಬಂದಿದೆ, ಇವ್ರದ್ದು ಏನೇನು ದಾಖಲಾತಿ ಬೇಕು ಎಲ್ಲ ದಾಖಲಾತಿನೂ ನನ್ನಲ್ಲಿದೆ. ನಾನು 20ನೇ ತಾರೀಕು ನಿನ್ನೆನೇ ಡೆಲ್ಲಿಗೆ ಹೋಗಿದ್ದೆ, ಅಲ್ಲಿನೂ ಯಾರ್ಯಾರಿಗೆ ನಾನು ದಾಖಲಾತಿ ಕೊಟ್ಟು ಬಂದಿದ್ದೀನಿ. ಮುಂದಿನ ದಿನದಲ್ಲಿ ಇವ್ರ ಆಸ್ತಿ ಜಪ್ತಿ ಮಾಡಬೇಕು, ಇವ್ರ ಹಿನ್ನೆಲೆ ಏನು, ಇವ್ರ ಆಸ್ತಿ ಎಲ್ಲಿಂದ ಬಂತು ಅಂತ ಜಪ್ತಿ ಮಾಡಿಸೋ ಮಟ್ಟ ನಾನು ಹೋರಾಟ ಮಾಡ್ತೀನಿ. ನಾನು ಇವತ್ತು ನಾಳೆಗೆ ಬಿಡುವಂಥ ಇದು ಇಲ್ಲ, ಈ ಸತತವಾಗಿ ನನ್ನ ಜೀವ ಇರೋ ಮಟ್ಟ ಇದಕ್ಕಾಗಿ ನಾನು ಹೋರಾಡಬೇಕು, ನಾನು ಇದನ್ನು ತಡಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ ಸರ್. ಈಗ SP ಅವರು ಕಂಪ್ಲೇಂಟ್ ಹೋಗಿದೆ, SP ಅವ್ರ ಕಡೆಯಿಂದ ಏನು ಉತ್ತರ ಬಂದಿದೆ ಸರ್? SP ಅವರು ಪಾಪ ಅಡಿಷ್ನಲ್ SP ಅವರು ನನ್ನ ಕಂಪ್ಲೇಂಟನ್ನು ದೂರ ತೊಗೊಂಡಾಗೆ ಯಾರನ್ನ ಇದಕ್ಕೆ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು FRI ಮಾಡ್ತೀವಿ ಅಂತ ಅಡಿಷ್ನಲ್ SP ಅವರು ಹೇಳಿದರು. ಇವತ್ತು ವಿಜಯನಗರ ಡಿಸ್ಟಿಕ್ನಲ್ಲಿರುವಂಥವ್ರು ಸ್ಪಂದಿಸಿದ್ದಾರೆ. ಇವತ್ತು ಸ್ಪಂದಿಸಿ ಯಾರು ಮೋಸ ಆಗಿದೆ ಅವ್ರು ಬಂದು ಕಂಪ್ಲೇಂಟ್ ಕೊಡಲಿ, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಪೊಲೀಸವರು ಹೇಳಿದ್ದಾರೆ. ಇವತ್ತು ಕಂಪ್ಲೇಂಟು ಆಗಿದೆ, ಅದಕ್ಕೆ ನಾವು ಪೊಲೀಸವ್ರಿಗೆ ಯಾವತ್ತೂ ಆಭಾರಿಯಾಗಿರ್ತೀವಿ. ನೀವೆಲ್ಲ ಸೇರಿ ಒಳ್ಳೆ ಕೆಲಸ ಮಾಡಬೇಕು, ಇಂಥ ಚಟುವಟಿಕೆ ಮಾಡುವಂಥವ್ರು ಎಲ್ಲರೂ ನೀವೇನಿದೆ ಕಾನೂನು ಕ್ರಮ ತಗೊಬೇಕು, ಇವ್ರಿಗೆ ಏನಿದೆ ಪಾಠ ಕಲಿಸ್ಬೇಕು ಅಂತ ನಾನು ಹೇಳ್ತಿದ್ದೀನಿ ಸರ್. ಈಗ ಕಂಪ್ಲೇಂಟ್ ಆಗಿದೆ, ನೀವು ಎಲ್ಲ ಆಗಿದೆ, ಈಗ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಕಾನೂನು ಕ್ರಮ ಹೇಗಿರಬೇಕು ಸರ್? ಇದು ಕಂಪ್ಲೇಂಟ್ ಆಗಿದೆ, ಇವನು ಜೈಲಿಗೆ ಹೋಗ್ತಾನೆ, ಬೇಲ್ ತೊಗೊತಾನೆ, ಹೊರಗೆ ಬರ್ತಾನೆ ಅನ್ನೋದಲ್ಲ ನನ್ನ ಹೋರಾಟ. ಇವನು ಹಿನ್ನೆಲೆ ಏನು, ಇವನಿಗೆ ಎಲ್ಲಿಂದ ಆಸ್ತಿ ಬಂತು, ED ಬರಬೇಕು, ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಬರಬೇಕು. ಇದು ಬೇರೆ ದೇಶಕ್ಕೆ ಹೋಗಿ ಮಾಡುವಂಥ ದಂಧೆ ಇದೆ. ನೇಪಾಳ ಅಂದರೆ ನಮ್ಮ ಇಂಡಿಯಾ ಕರೆನ್ಸಿನ ನೇಪಾಳಿಗೆ ತೊಗೊಂಡೋಗಿ ಇವನು ಬೌಂಡ್ರಿಯಿಂದ ಚೇಂಜ್ ಮಾಡಿಸ್ಕೊಂಡು ಆಡಿಸುವಂಥ ದಂಧೆ ಇದು. ಈ ಜಾಲೆಗೆ ನೇಪಾಳವ್ರು ಬರಬೇಕು, ಕಸ್ಟಮ್ ಡಿಪಾರ್ಟ್ಮೆಂಟ್ ಬರಬೇಕು, ಎಲ್ಲರೂ ED ಬರಬೇಕು, ಎಲ್ಲ ಬರಬೇಕು. ಅಲ್ಲಿ ಮಟ್ಟ ನಮ್ಮ ಹೋರಾಟ ನಾವು ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ED, ಕಸ್ಟಮ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಬರಬೇಕು. ಅಲ್ಲಿ ಮಟ್ಟ ನನ್ನ ಹೋರಾಟ ಇದೆ. ಎಲ್ಲರಿಗೂ ಪತ್ರ ಬರೆದಿದ್ದೀನಿ. ನಾನು ಅವರಿಗೆಲ್ಲ ಇದು ಮಾಡಿ ನಾನು ಏನಿದೆ ಕಾನೂನು ಪ್ರಕಾರವಾಗಿ ಉಗ್ರ ಹೋರಾಟ ಮಾಡ್ತೀನಿ. ಇಲ್ಲಿಗೆ ನಾನು ಬಿಡೋದಂಥದ್ದಿಲ್ಲ ಸರ್ ಇದನ್ನು.